ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಣೀತಾ ಸುಷ್ಮಾ ಚಾನಲ್. ನಾವ್ ಇವತ್ ಮಾಡ್ತಾ ಇರೋ ರೆಸಿಪಿ ಬಂದು ವಾಂಗಿಬಾತ್ ಪೌಡ್ರು. ವಾಂಗಿಬಾತ್ ಪೌಡ್ರು ಮಾಡೋದು ತೋರಿಸ್ತೀನಿ, ಮತ್ತೆ ವಾಂಗಿಬಾತ್ ಗೊಜ್ಜು ಅದ್ರ ಜೊತೆ ಗೊಜ್ಜು ಮಾಡೋದು ತೋರಿಸ್ತೀನಿ. ಅದಕ್ಕೆ ಏನೇನ್ ಸಾಮಗ್ರಿ ಬೇಕು ಅಂತ ತಿಳಿಯೋಣ ಬನ್ನಿ. ಉದ್ದಿನ ಬೇಳೆ 2 ಚಮಚ, ಒಣ ಕೊಬ್ಬರಿ 3 ಚಮಚ, ಕಡಲೆಬೇಳೆ 2 ಚಮಚ, ಎಳ್ಳು 2 ಚಮಚ, ಜೀರಿಗೆ 2 ಚಮಚ, 1 ಚಕ್ಕೆ 1 ಲವಂಗ, ಧನಿಯಾ ಮಾತ್ರ 4 ಚಮಚ ಹಾಕೊಳ್ಳಿ. ಒಣ ಮೆಣಸಿನ್ಕಾಯಿ ಬಂದು 10 ಹಾಕೊಳ್ಳಿ. ಹುಣಸೆಹಣ್ಣು ನಾವೆಷ್ಟು ಗೊಜ್ಜು ಮಾಡ್ಕೊಂತೀರೋ ಅದ್ರ ತಕ್ಕಂಗೆ ಹುಣಸೆಹಣ್ಣು ಹಾಕೊಳ್ಳಿ. ಅದ್ರ ಜೊತೆಗೆ ಬೆಳಗೆಕಾಯಿ ಹಾಕೊಬೇಕು. ಬೆಳಗೆಕಾಯಿ ನಾನು ತೋರಿಸ್ತೀನಿ. ಬೆಳಗೆಕಾಯಿನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದನ್ನು ಹುರ್ಕೊಬೇಕು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಹಾಕೊಂತ ಇರೋದು ನಾನು ಉದ್ದಿನ ಬೇಳೆ ಹಾಕೊಂತ ಇದ್ದೀನಿ. ಇದು ಅಷ್ಟೇ ಸೀಬಾರ್ದು, ಸೀದ್ಕೊಂಡ್ರೆ ಅದು ಕಸರೆ ಬಂದ್ಬಿಡುತ್ತೆ. ಪೌಡ್ರು ವಾಂಗಿಬಾತು ಪೌಡ್ರು ಕಸರೇನು ನೋಡಿ, ಸೀರಾ ಹುರ್ದಿದ್ದೀನಿ. ಈ ತರನೇ ಹುರ್ಕೊಬೇಕು. ನೆಕ್ಸ್ಟ್ ಬಂದು ಕಡಲೆಬೇಳೆ ಹಾಕೊಂತ ಇದ್ದೀನಿ. ಕಡಲೆಬೇಳೆನೂ ಅಷ್ಟೇ ಗಮ್ ಅಂತ ಸ್ವಲ್ಪ ಕಲರ್ ಚೇಂಜ್ ಆಗೋದ್ರೆ ಮೀಡಿಯಂ ಫ್ಲೇವರ್ ಅಲ್ಲಿ ಸ್ಟವ್ ಇಟ್ಕೊಂಡು ಚೆನ್ನಾಗಿ ನೋಡಿ. ಉದ್ದಿನ ಬೇಳೆನೂ ಅಷ್ಟೇ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ನಾವು ತಟ್ಟೆಯಲ್ಲಿ ನೆಕ್ಸ್ಟ್ ಬಂದು ಜೀರಿಗೆನು ಅಷ್ಟೇ 2 ಚಮಚನೇ ನೋಡಿ. ನೆಕ್ಸ್ಟ್ ಬಂದು ನಾನು ಧನಿಯಾ ಹಾಕೊಂತ ಇದ್ದೀನಿ. ಧನಿಯಾನು ಅಷ್ಟೇ ಧನಿಯಾ ಹಾಕೊಂಡಿದ್ದೀನಿ. ಇವಾಗ ಧನಿಯಾನು ಅಷ್ಟೇ ಗಮ್ ಅಂತ ಹುರಿದುಕೊಳ್ಳಬೇಕು. ಮೀಡಿಯಂ ಫ್ಲೇವರ್ ಅಲ್ಲೇ ಇಟ್ಕೊಳ್ಬೇಕು ಸ್ಟವ್. ಇದು ಅಷ್ಟೇ ಪಟಪಟ ಅಂತ ಶಬ್ದ ಬರುತ್ತೆ ಅಂತವರೆಗೂ ನೋಡಿ. ಪಟಪಟ ಅಂತ ಇದೆಯಾ ನೋಡಿ. ಹುರಿಸ್ಕೊಳ್ಳಬೇಕು. ಧನಿಯಾ ಆಯ್ತು. ಮೆಣಸಿನ್ಕಾಯಿ 10 ಹಾಕೊಳ್ಳಿ, ಇಲ್ಲ 12 ಹಾಕೊಳ್ಳಿ. ನಿಮ್ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ. ಜಾಸ್ತಿ ಖಾರನು ಇದ್ರೆ ಚೆನ್ನಾಗಿರಲ್ಲ ಗೊಜ್ಜು, ಕಸರೆ ಬಂದ್ಬಿಡುತ್ತೆ. ಕಸರೆನು ಬರುತ್ತೆ. ತುಂಬಾ ಖಾರ ಇದ್ರೂ ತಿನ್ನಕ್ಕಾಗಲ್ಲ, ಯಾಕಂದ್ರೆ ಮಕ್ಕಳು ಇಷ್ಟಪಡಲ್ಲ ಖಾರ ಜಾಸ್ತಿ ಇದ್ರೆ. ಇದು ಅಷ್ಟೇ ಮೆಣಸಿನ್ಕಾಯಿ ಎಲ್ಲ ಸಣ್ಣ ಇದ್ದಿದ್ದೆಲ್ಲ ನೋಡಿ ಈ ತರ ದಪ್ಪ ಆಗುತ್ತೆ. ನೋಡಿ ಈ ತರ ದಪ್ಪ ಆಗುತ್ತೆ, ಬಗ್ಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು 1 ಚಕ್ಕೆ 2 ಲವಂಗ ಹಾಕೊಂಡಿದೀನಿ. ಇದನ್ನ ಬಿಸಿ ಮಾಡ್ಕೊಂತೀನಿ ಗಮ್ ಅಂತ. ಇಷ್ಟು ಹುರ್ಕೊಂಡು ನೆಕ್ಸ್ಟ್ ಬಂದು ಬೆಳಗೆಕಾಯಿ ಹಾಕೊಬೇಕು. ಬೆಳಗೆಕಾಯಿ ಹಾಕೊಳೋದು ತೋರಿಸ್ತೀನಿ. ಒಣ ಕೊಬ್ಬರಿ ಮಾತ್ರ 3 ಚಮಚ ಮಾತ್ರ ಹಾಕೊಬೇಕು. 3 ಚಮಚ ಹಾಕೊಳ್ಳಿ. ಹುಣಸೆಹಣ್ಣು ಬಂದು ನೀವು ಎಷ್ಟು ಬೇಕೋ ಗೊಜ್ಜಿ ಎಷ್ಟು ಮಾತ್ರ ಮಾಡ್ತೀರೋ ಅಷ್ಟು ಮಾತ್ರ ಹುಣಸೆಹಣ್ಣು ಹಾಕೊಳ್ಳಿ. ನಾನು ಒಂದು ಇಡೀ ಹಾಕೊಂಡಿದ್ದೀನಿ ಹುಣಸೆಹಣ್ಣು. ನಿಮ್ಗೆ ತೋರ್ಸೋದಕ್ಕೆ ಮಾತ್ರ ನಾನು ಈ ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣ. ಒಂದು ಬಟ್ಲಲ್ಲಿ ನೆನೆಸಿಟ್ಕೊಬೇಕು. ಸ್ವಲ್ಪ ಬೆಲ್ಲ ಹಾಕೊಬೇಕು. ಗೊಜ್ಜಿಗೆ ಸ್ವಲ್ಪ ಬೆಲ್ಲ ಹಾಕೊಬೇಕು. ಇವಾಗ ಇಷ್ಟು ಪೌಡ್ರು ಮಾಡೋದಕ್ಕೆ ಇಷ್ಟು ಸಾಮಗ್ರಿಗಳು ನೋಡಿ ಫ್ರೆಂಡ್ಸ್. ಬೆಳಗೆಕಾಯಿ 10 ತಗೊಂಡಿದ್ದೀನಿ. ಇದು ಅಷ್ಟೇ ಗಮ್ ಅಂತ ಚೆನ್ನಾಗಿ ಹುರ್ಕೊಬೇಕು. ಸೀದೋಗ್ಬಾರ್ದು ನೋಡಿ. ಈ ತರ ಇದೆ. ಅದು ದಪ್ಪ ಆಗ್ಬೇಕು ಬೆಳಗೆಕಾಯಿ ನೋಡಿ. ಈ ತರ ಹುರ್ಕೊಳ್ಬೇಕು. ಇದು ಅಷ್ಟೇ ಮೆಣಸಿನ್ಕಾಯಿ ಎಲ್ಲ ದಪ್ಪ ಆಗುತ್ತೆ ನೋಡಿ. ದಪ್ಪ ಆಗ್ತಾ ಇದೆ ನೋಡಿ. ಸಣ್ಣ ಮೀಡಿಯಂ ಇದ್ರಲ್ಲಿ ಇಟ್ಕೊಂಡಿದೀನಿ. ಗಮ್ ಅಂತ ಹುರ್ಕೊಬೇಕು. ಇದು ಸೀದೋದ್ರೆ ಕಸರೆ ಬಂದ್ಬಿಡುತ್ತೆ. ಇದು ಬಗ್ಗಿಸ್ತಿದ್ದೀನಿ. ಇಷ್ಟು ಸಾಮಗ್ರಿಗಳು ನೋಡಿ ಹುರ್ಕೊಂಡಿದ್ದೀನಿ. ಇವಾಗ ಇದನ್ನ ಪುಡಿ ಮಾಡಬೇಕು. ಪುಡಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ.
ನಾನು ಇವಾಗ ಒಣಕೊಬ್ಬರಿನ ತುರ್ಕೊತಾ ಇದ್ದೀನಿ. ಒಣಕೊಬ್ಬರಿ ತುರ್ಕೊಂಡು ನೋಡಿ, ಒಣಕೊಬ್ಬರಿನ ತುರ್ಕೊಂಡಿದ್ದೀನಿ ನೋಡಿ. ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಇವನ್ನೆಲ್ಲ ಹುರ್ಕೊಂಡಿರೋದನ್ನೆಲ್ಲ ನಾನು ಇವಾಗ ಈ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ. ಫಸ್ಟು ಇದೆಲ್ಲ ಹಾಕ್ಕೊಂಬೇಡ. ಫಸ್ಟು ಹುರ್ಕೊಂಡಿರೋದನ್ನೆಲ್ಲ ಸಾಮಗ್ರಿಗಳನ್ನೆಲ್ಲ ನಿಧಾನವಾಗಿ ಚೆಲ್ದಿರ ಹಾಕ್ಕೊಬೇಕು. ಇವಾಗ ಮಿಕ್ಸಿ ಆಡಿಸ್ತಾ ಇದ್ದೀನಿ. ಈ ಥರ ಲಾಕ್ ಮಾಡಿ ಮಿಕ್ಸಿ ಆಡಿಸ್ತಾ ಇದ್ದೀನಿ. ಈ ಪೌಡರ್ನ ನಾವು ಒಂದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಬೋದು. ಒಂದು ಕಂಟೈನರಲ್ಲಿ ಹಾಕಿ ಒಂದು ತಿಂಗಳು ಇಟ್ಕೊಬೋದು ಬೇಕಾದರೆ. ನಾವು ಎಷ್ಟು ಗೊಜ್ಜು ಮಾಡ್ಕೊತೀರಾ ಅದು ಪ್ರಮಾಣಕ್ಕೆ ತಕ್ಕಂಗೆ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಟೈಮ್ಗೆ ಮಾಡ್ಕೊಂಡಿರೋದಷ್ಟೇ ಪೌಡ್ರನ್ನ. 1 ಟೈಮ್ ಇಲ್ಲ 2 ಟೈಮ್ ಯೂಸ್ ಮಾಡ್ಬೋದು ಈ ಪೌಡ್ರು.